ಹೆಣ್ಮಕ್ಳು ಜೀವನ ಬರೀ ಮನೆ ಕೆಲಸ ಮಾಡೋದ್ರೊಳಗೆ ಮುಗ್ದೋಗ್ಬಿಡುತ್ತೆ. ನಾನು ದೇವ್ರ ಹತ್ರ ಕೇಳೋದು ಒಂದೇ, ಮುಂದಿನ ಜನ್ಮದಲ್ಲಿ ನೀವು ನನಗೆ ಹೆಂಡತಿಯಾಗಿ ನಾನು ನಿಮ್ಗೆ ಗಂಡನಾಗಿ ಸಿಗ್ಬೇಕು. ಅವಾಗ ಗೊತ್ತಾಗುತ್ತೆ ನಿಮಗೆ ಹೆಣ್ಮಕ್ಳು ಕಷ್ಟ ಏನು ಅಂತ. ಮುಂದಿನ ಜನ್ಮ ಯಾಕೆ, ಇದೇ ಜನ್ಮದಲ್ಲಿ ಆಗ್ಬೋದಲ್ವಾ? ನಾನ್ ಮನೆ ಕೆಲಸ ಮಾಡ್ತೀನಿ, ನೀನ್ ಹೊರಗಡೆ ದುಡಿಯಕ್ ಹೋಗು. ನಿಮ್ಗೇನ್ ಅನ್ಸುತ್ತೆ? ಹಾಗಾದ್ರೆ ನಾನು ಹೊರಗಡೆ ಹೋಗ್ಬಿಟ್ಟು ದುಡಿಯಕ್ ಆಗಲ್ಲ ಅಂತ ಅನ್ಕೊಂಡಿದ್ದೀರಾ ನೀವು? ನಾನ್ ಯಾವಾಗ ಆತರ ಹೇಳ್ದೆ? ಹೆಂಗಸ್ರು ಗಂಡಸ್ರಿಗಿಂತ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ. ಸೂಪರ್, ಒಳ್ಳೆ ಮಾತು ಹೇಳ್ದೆ. ಕೊನೆಗೂ ನೀವು ಹೊರಗಡೆ ಹೋಗಿ ದುಡ್ಕೊಂಡು ವಾಪಸ್ ಮನೆಗೆ ಬಂದಿದ್ದೀರಾ. ತಗೊಳ್ಳಿ, ನೀರ್ ಕುಡೀರಿ. ನೀರ್ ಬೇಡ ಅಂದ್ರೆ ಟೀ, ಕಾಫಿ, ಊಟ ಕೂಡ ರೆಡಿ ಇದೆ. ಅರೆ, ಹೊರಗಡೆ ದುಡಿಯಕ್ ಹೋಗೋ ಗಂಡ್ಸ್ ಕಣ್ಣಲ್ಲಿ ನೀರ್ ಬರ್ತಿದ್ಯಾ? ಹೊರಗಡೆ ದುಡಿಯಕ್ ಹೋಗೋ ಗಂಡ್ಸು ಪ್ರತಿದಿನ ತನ್ನ ಕುಟುಂಬಕ್ಕೋಸ್ಕರ ತನ್ನ ಜೀವ ಸವಿತಾನೆ. ಆದ್ರೆ ಅವನು ಅಳಲ್ಲ. ಅವನ್ ಕಷ್ಟಗಳನ್ನ ಅವನ್ ಕುಟುಂಬದ ಹತ್ರ ಕೂಡ ಅವ್ನು ಹೇಳ್ಕೊಳಲ್ಲ. ಅಷ್ಟೇ ಯಾಕೆ, ಕಟ್ಕೊಂಡಿರೋ ಹೆಂಡತಿ ಹತ್ರ ಕೂಡ ಅವ್ನು ಹಂಚ್ಕೊಳಲ್ಲ. ಯಾಕೆ ಗೊತ್ತಾ? ಹೊರಗಡೆ ಕಷ್ಟ ಹೆಂಡತಿ ಹತ್ರ ಹೇಳ್ಕೊಂಡ್ರೆ ಎಲ್ಲಿ ಹೆಂಡತಿ ಮುಂದೆ ಕೇವಲ ಆಗೋಗ್ತೀನೋ ಅಂತ. ಹೊರಗಡೆ ಹೋಗಿ ದುಡಿಯೋದು ಅಷ್ಟು ಸುಲಭ ಅಲ್ಲ. ಅದು ಗಂಡಸೆ ಆಗಿರ್ಲಿ, ಹೆಂಗಸೆ ಆಗಿರ್ಲಿ. ಹೇಳು